ಹಿರಿಯರ ಅಪ್ಪಣೆ ಮೇರೆಗೆ ರಾಜಾ ವಿಕ್ರಮ ಅಥವಾ ಶ್ರೀ ಪ್ರಭಾವ ಅಥವಾ ಶನೇಶ್ವರ ಸ್ವಾಮಿಯ ಪ್ರಚಂಡ ಲೀಲೆ ಎಂಬಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಆ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನ ಮೊದಲು ಕೊಂಡಾಡಿ ಅನಂತರ ಕಥಾಭಾಗದ ಕಡೆ ಬರೋದು. ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಂಬಿ ಕೂಡಿದೆ ಶನಿದೇವಾ ಒಂದು ನೀಡಿದೆ ಭಾಗ್ಯವಾ, ನಂಬಿ ಕೂಡಿದೆ ಶನಿದೇವಾ ಒಂದು ನೀಡಿದೆ ಭಾಗ್ಯವಾ, ನಿನ್ನ ಜೀವನ ಆಯಿತಲ್ಲ ಪಾವನ. ಕರಡೆಯಲ್ಲೋ ನಿಗುಳಿಗಿಲ್ಲ ಎಲ್ಲರ ಮನದಲ್ಲೂ ತುಂಬಿರುವೆ, ಕರಡೆಯಲ್ಲೋ ನಿಗುಳಿಗಿಲ್ಲ ಎಲ್ಲರ ಮನದಲ್ಲೂ ತುಂಬಿರುವೆ, ಮಾಡಿಗೊಲೆಯ ಬಗೆಗೆ ಒಲೆಯ ಮಾಡಿಗೊಲೆಯ ಬಗೆಗೆ ಒಲಿದೆ ತಾನೇ ಶನಿದೇವ, ನೀನೆ ತಾನೇ ಮಹಾದೇವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ತಂದೆಯು ನೀನೆ ತಾಯಿಯು ನೀನೆ ಒಂದು ದೈವ ಎಲ್ಲ ನೀನೆ, ತಂದೆಯು ನೀನೆ ತಾಯಿಯು ನೀನೆ ಒಂದು ಮರಗ ದೈವ ನೀನೆ, ಒಂದು ಕಾಯೋ ನೊಂದಿಗೆ ಒಂದು ಕಾಯೋ ನೊಂದಿಗೆ ಮಾಡಿಗೊಳೆಯ ನೇನಯ ನಮ್ಮ ಮಾಡಿಗೊಳೆಯ ನೇನಯ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕಥಾಭಾಗವನ್ನು ಶುರು ಮಾಡುವ ಮುಂಚೆ ನನ್ನ ಪರಮಪೂಜ್ಯ ವಿದ್ಯಾಗುರುಗಳಾದ ದಿವಂಗತ ಕೆ ಮಹದೇವ ಶಾಸ್ತ್ರಿಗಳ ಚರಣಾರವಿಂದಕ್ಕೆ ನನ್ನ ವಂದನೆಯನ್ನು ಸಮರ್ಪಣೆ ಮಾಡಿ ಕಥಾಭಾಗಕ್ಕೆ ಹೋಗೋಣ. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಈ ಕಲಿಯುಗದಲ್ಲಿ ನಡೆದಂತ ಮಹಾ ಪವಿತ್ರವಾಗತಕ್ಕಂಥ ಗ್ರಂಥ, ಪವಿತ್ರವಾಗತಕ್ಕಂಥ ಆ ಶನೇಶ್ವರ ಸ್ವಾಮಿಯ ಸ್ಮರಣೆಯನ್ನ ಹಾಡಿ ಹೇಳಿ ಕೇಳಿ ನಾವೆಲ್ಲರೂ ಕೂಡ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಸ್ವಲ್ಪ ಗಟ್ಟಿಯಾಗಿಲ್ಲರೂ ಒಂದ್ಸಲ ಗೋವಿಂದ ಅಂತ ಹೇಳ್ಬಿಡು. ಜೈಂದಿರ ರಮಣ ಗೋವಿಂದ. ನವಗ್ರಹಗಳ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ. ಪುರದೊಳೋ ಬಿರಿಯವನೆನಿಸಿದ ಪರಮ ಪುರುಷ ಹರಿಚರಿತವ ಬಾಳೆ, ಆದಿಪುರಗಳಲ್ಲಿ ಮೋದದಲ್ಲಿ ಪುತು ಪುರತಿರ ಬಾಜನಾದನೋ ನಮಗೆ ಜಯನಾದನೋ. ರಾಮ ರಾಮ ಜಯ ರಾಮ ಹರೇ, ರಾಮ ರಾಮ ಜಯ ರಾಮ ರಾಮ ಜಯ ರಾಮ ಹರೇ, ರಾಮ ಹರೇ ಜಯ.
ಜ್ಞಾನೆನಿಸುವ ಚೋಳ ದೇಶದಿ ಸತ್ಯ ಚೋಳನೆಂಬ ರಾಜ ವದಾಗಿ ಶನಿಯ ಪ್ರಭಾವದಿಂದ ಇರುತ್ತಲೇ ಈ ನಮ್ಮ ಭರತಖಂಡದಲ್ಲಿ ಹಲವಾರು ರಾಜ್ಯಗಳಲ್ಲಿ ಶ್ರೇಷ್ಠವಾದ ಪಟ್ಟಣ ಅಂದ್ರೆ ಚೋಳ ದೇಶ. ಆ ಚೋಳ ದೇಶವನ್ನು ಯಾವ ಸತ್ಯೇಂದ್ರ ಚೋಳ ಮಹಾರಾಜ ತಾನು ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ಸತಿ ಸುತರಿಂದೊಡಗೂಡಿ ಭಗವಂತ ಕೊಟ್ಟಂತ ಸಕಲ ಐಶ್ವರ್ಯವೆಲ್ಲವನ್ನ ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಯಾವುದಕ್ಕೆ ಇವನು ಕಡಿಮೆ ಇಲ್ಲ. ಅರಮನೆಯಲ್ಲಿ ಐಶ್ವರ್ಯ ತುಂಬಿ ತುಳುಕಾಡ್ತಾ ಇದೆ. ಯಥೇಚ್ಛವಾಗಿ ಎಲ್ಲವನ್ನು ಶಿವ ತಾನು ಕರುಣಿಸಿದ್ದಾನೆ. ಈ ಮಾನವನಿಗೆ ಭಗವಂತ ಎಲ್ಲವನ್ನು ಕೊಟ್ಟಾಗ ಬರಬಾರದ್ದೊಂದಿದೆ, ಬರಬೇಕಾದ್ದೊಂದಿದೆ. ಭಗವಂತ ಎಲ್ಲನೂ ಕೊಟ್ಬಿಟ್ರೆ ಈ ಮನುಷ್ಯನೇ ಹಿಡಿಯಕ್ಕೆ ಆಗಲ್ಲ. ಇನ್ ಯಾವ ದೇವರು ಇಲ್ಲ, ಯಾವ ಶಿವನೂ ಇಲ್ಲ, ಯಾವ ಗಂಗಾಧರನೂ ಇಲ್ಲ. ಅಲ್ಲ ನಾನೇ ಈ ಬರಬಾರದು ಅಂದ್ರೆ ನಾನು ನಾನೆನದಿರೋ ಎಲೆ ಮಾನವ, ನಾನು ನಾನೆನದಿರೋ ಎಲೆ ಮಾನವ, ಜನ್ಮದ ಅರ್ಥವಾಗಿ ನೋಡ, ನಾನು ನಾನೆನದಿರೋ ಎಲೆ ಮಾನವ. ಅನ್ನದಿ ಬೇಡದ ಕಾಯ ನಿನ್ನದೇನೋ ನಾಯ, ಕನ್ನಡದಲ್ಲಿ ಓದುವ ಪ್ರಾಣ ನಿನ್ನದೇನೋ. ನಾನು ನಾನೆನದಿ ಮಾನವ. ಹೇ ಮಾನವ, ನಾನು ಅಂತಕ್ಕಂಥ ಅಹಂಭಾವನೆ ಬರಬಾರ್ದಪ್ಪ. ಅಗ್ನಿ ಹುಟ್ಟಿದ ಸ್ಥಳವನ್ನು ಯಾವ ರೀತಿಯಾಗಿ ನಾಶ ಮಾಡುತ್ತೋ ಅಹಂಕಾರ ಹುಟ್ಟಿದಂತ ಮನುಷ್ಯ ತನ್ನನ್ನು ತಾನೇ ನಾಶ ಮಾಡುತ್ತಾನೆ. ಇಲ್ಲಿ ಯಾವ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ಭಗವಂತ ಎಲ್ಲ ಕರುಣಿಸಿದ್ದಾನೆ. ಆದ್ರೆ ನಾನು ಸಾಧುಗಳನ್ನ, ಸತ್ಪುರುಷರನ್ನ, ಸಜ್ಜನರನ್ನ, ದೈವಭಕ್ತರನ್ನ ಕಂಡರೆ ನಿರಾಕರಿಸುವುದು, ಅವಹೇಳನ ಮಾಡುವುದು, ಈ ರೀತಿಯಾಗಿ ಧರ್ಮ ಕಾರ್ಯಕ್ಕೆ ತೊಂದರೆ ಪಡಿಸ್ತಕ್ಕಂಥ ಮಹಾರಾಜ ಇವನಾಗಿದ್ದಾನೆ. ಏಕೆ? ಎಲ್ಲವನ್ನು ಭಗವಂತ ಕೊಟ್ಟುಬಿಟ್ಟಲ್ಲ, ಅಹಂಕಾರ ಅಂತಕ್ಕಂಥ ಬಂದ್ಬಿಡ್ತು. ಇದನ್ನ ಕಂಡಂತ ಒಬ್ಬ ಬ್ರಾಹ್ಮಣ ಪುತ್ರ ಶಾಪ ಕೊಟ್ಟ, ನೀ ತಿನ್ನುವ ಅನ್ನ ಹುಳುವಾಗಲಿ ಹೋಗು. ಊಟಕ್ಕಾಗಿ ಕುಳಿತುಕೊಂಡ್ರೆ ಅನ್ನ ಉಳುವಾಗಿ ಹರಿಯಲಾರಂಭಿಸಿದಂತೆ ಮಹಾರಾಜನಿಗೆ ಬೆನ್ನಿನಲ್ಲಿ ಬೆನ್ನು ಬಡಿಯತಕ್ಕಂಥ ಒಂದು ಗಾಯವಾಗೋಯ್ತು. ಋಣ ಭಯಾನಕವಾಗತಕ್ಕಂಥ ಋಣ, ಸಾಮಾನ್ಯವಾದ್ದಲ್ಲ ಅದು. ಅದಕ್ಕೆ ಈಗಲೂ ಇಂಥವ್ರು ತಾಯಿಂದಿರು ತಿಳಿದಂಥವ್ರು ಹೇಳ್ತಾರೆ, ಕಂಡ್ರೆ ಬಿಟ್ಬಿಟ್ಬಾ, ಕಂಡ್ರೆ ಕರ್ಕಬಾ ಅಂತ ಗಾಯದ ಹೆಸರು. ಕಂಡ ತಕ್ಷಣ ಔಷಧೋಪಚಾರವನ್ನು ಮಾಡಿ ಅದಕ್ಕೆ ಸರಿಯಾದ ವೈದ್ಯರಿಂದ ಉಪಚರಿಸಿದ್ರೆ ಮಾತ್ರ ಆ ಮನುಷ್ಯ ಬದುಕಲು ಸಾಧ್ಯ. ಇಲ್ಲಿವರಾದ್ರೆ ಏನಾದ್ರು ಈ ಬೆನ್ನು ನರದ ಮೇಲೆ ಹಾಕ್ಬಿಟ್ರೆ ಮನುಷ್ಯ ಉಳ್ಕೊಳ್ಳೋದು ತುಂಬಾ ಕಷ್ಟ. ಅಂತಹ ಭಯಾನಕವಾದ ಋಣವಾಗಿದೆ. ಆ ಗಾಯದ ನೋವನ್ನು ತಡೆಯಲಾರದೆ ನೊಣ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ. ಒಡೆಯನ ಬಿಡದೆ ನೆನೆಯುತ್ತ ಕಡು ಸಂಕಟವತ ಬರುದ ರಾಜ ಹಡಿಗಳಿಗೆ ಸಂಕಟ ಪಡುತ್ತಾ ಆ ನೋವನ್ನು ತಾಳಲಾರದೆ ದುಃಖ ಪಡುತ್ತಾ ಇರಬೇಕಾದ್ರೆ ಪರಮಾತ್ಮ ಶನೇಶ್ವರ ಸ್ವಾಮಿ 8ನೇ ಕಡೆ ಅವನಿಗೆ ಒಪ್ಪಿಸಿಕೊಂಡ. ಅಷ್ಟಮ ಸ್ಥಾನದಲ್ಲಿ ಯಾವಾಗ ಸೇರಿಕೊಂಡು ಆ ಸೇರಿಕೊಂಡ ತಕ್ಷಣ ಅವನಿಗೆ ಎಲ್ಲಿಲ್ಲದ ದೂರು ದುಪ್ಪಟ್ಟೆಗಳು ಬರಲಾರಂಭಿಸಿದರು. ಪ್ರಜೆಗಳೇ ಅವಹೇಳನ ಮಾಡುತ್ತಾ ಇದ್ದಾರೆ, ನಂಬಿದ ಸತಿಯೇ ಕೈ ತೋರಿಸಿ ಹೇಳ್ತಾ ಇದ್ದಾರೆ, ನಂಬಿದ ಪ್ರಜೆಗಳೇ ಈ ಆಳಸಲಾರಂಭಿಸಿದ್ದಾರೆ. ಈ ರೀತಿ ಆದಾಗ ಮಹಾರಾಜನಿಗೆ ಅಲ್ಲಿ ನಿಲ್ಲಲಾಗದೆ ಕುಳ್ಳಲಾಗದೆ, ಈ ರಾಜ್ಯ ಯಾರಿಗೆ ಬೇಕು, ಈ ಐಶ್ವರ್ಯ ಯಾರಿಗೆ ಬೇಕು, ತಿನ್ನುವ ಹಣ್ಣವೇ ಉಳುವಾದ ಮೇಲೆ ಇನ್ಯಾರಿಗೆ ಮನುಷ್ಯ ಬದುಕಿದ್ದು ಪಡೆಯೋದು, ನಾನು ಈ ಭೂಮಿಗೆ ಭಾರವಾಗ್ಬಿಟ್ಟೆ. ಪರಮಾತ್ಮ ಶನಿರಾಜ
ಹೇ ದಯಾಮಯ ಕಾಕಾವಾಹನ ಕಲಿಯುಗದೊಡೆಯ ದಯ ಬರದೆ ದಿನಕರ ಕುವರ ಹುಲು ಮನುಜರಿಗೆ ಕಡು ಕಷ್ಟವನ್ನು ಕೊಟ್ಟು ಎಲ್ಲಿ ನೋಡುತ್ತಾ ನಿಂತಿರುವೆ, ತಡೆಯಲಾರೆ ಈ ನೋವಿನ, ಈ ಗಾಯದ ಬಾಧೆಯನ್ನು ಸಹಿಸಲಾರೆ. ಶನಿರಾಜ ಹಳ್ಳ ಕೊಳ್ಳದ ನೀರನ್ನು ಕುಡಿಯುತ್ತಾ, ಬೆಟ್ಟ ಗುಡ್ಡಗಳನ್ನು ಹತ್ತುತ್ತಾ, ಇಳಿಯುತ್ತಾ, ಜಾರುತ್ತಾ, ಬೀಳುತ್ತಾ, ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ಹುಚ್ಚರಂತೆ ಅರಣ್ಯದಲ್ಲಿ ಹೋಗ್ತಾ ಇದ್ದಾರೆ. ಇತ್ತ ಕಡೆ ಏನಾಗಿದೆ ಎಂದರೆ, ಯಾವ ಬ್ರಹ್ಮಮಾಂಸ ಪುತ್ರಾತ್ಮನ 4 ವರ್ಷಗಳು ಬರ್ತಾ ಇದ್ದಾರೆ. ಈ ಮಾರ್ಗವಾಗಿ ಬರ್ತಾ ಇದ್ದಾರೆ ಅವರು. ಆಕಾಶ ಮಾರ್ಗದಲ್ಲಿ ಕೈಯಲ್ಲಿ ತಾಳವನ್ನು ಹಿಡ್ಕೊಂಡು ಆ ವೀಣೆಯನ್ನು ನುಡಿಸ್ಕೊಂಡು ಆ ನಾರಾಯಣ ನಾಮವನ್ನು ಗಾನ ರೂಪದಲ್ಲಿ ಪಾನ ಮಾಡಿಕೊಂಡು ಯಾವ ರೀತಿಯಲ್ಲಿ ಬರುತ್ತಾ ಇದ್ದಾರೆ. ಶನಿ ಶನಿಯನ್ನು ತನ್ನಿ ಹಾಡೋ, ಶನಿ ಮಹಾತ್ಮನ ಮಹಿಮೆಯ ನೀ ನೋಡೋ. ಶನಿ ಶನಿಯನ್ನು ತನ್ನಿ ಹಾಡೋ, ಶನಿ ಮಹಾತ್ಮನ ಮಹಿಮೆಯ ನೀ ನೋಡೋ. ಪಂಡಿತರಾಗದ ಆನಂದ ಕಾಣುವೆ ಆಗ ಓ ಕಂದ.
ಗಾಳಿಯು ಧ್ವಜೆಯಾಗಿ ತನ್ನ ಧ್ವನಿಯನ್ನು ಕೂಡಿಸಿ ಹಾಡುತ್ತಿದೆ. ನಾರಾಯಣ ನಾರಾಯಣ. ಹೌದು, ಬೀಸುವ ಗಾಳಿಯು ಧ್ವಜೆಯಾಗಿ ತನ್ನ ಧ್ವನಿಯನ್ನು ಕೂಡಿಸಿ ಹಾಡುತ್ತಿದೆ. ಈ ಪ್ರಕೃತಿಯ ತನ್ನೊಳಗೊಂದಾಗಿ ಶನಿ ದೇವನ ಪಾಡುತ್ತಿದೆ. ಈ ಶನಿಮಾತ್ಮನ ಮಹಿಳೆಯ ನೀನೋ ಆನಂದವಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಹಾಡ್ತಾ ಇದೆ, ಎಷ್ಟು ಸಂತೋಷ. ಹಾಡಿದ್ರೆ ರಾಗ, ಇಲ್ಲದೇ ಇದೊಂಥರ ರೋಗ. ತೋಡಿ ಬಾರಿಸಿದ್ರು ಕಲ್ಯಾಣಿ ಬಾರಿಸೋದ್ರ ಗತಿ ಏನು? ತೋಡಿ ಬಾರಿಸಿದಾಗ ಹಾಡಕ್ ಚಂದ, ಆದ್ರೆ ಯಾವ ದೇವ ಋಷಿಗಳ ಆತಕ್ಕಂತ ನಾಡು ಬರ್ತಾ ಇದ್ದಾರೆ. ಕೇಳಿಸ್ತಾ ನಿಮ್ಗೆಲ್ಲ? ಯಾರು ಬರ್ತಾವ್ರೆ? ದೇವಋಷಿಗಳಾದ ನಾರದ್ರು ಬರ್ತಾವ್ರೆ. ರೇ ದೇವಋಷಿ ಕಂಡ್ರಿ ಅವ್ರು ಹಾಗೆ ಅನ್ಬಾರ್ದು ನೀವು. ಗೊತ್ತಾಗಿಲ್ಲ ಪಾಪ. ದೇವಋಷಿಗಳಾದ ನಾರದ್ರು ಆ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಬರ್ತಾ ನೋಡ್ತಾರಂತೆ ಈ ಭೂಲೋಕಕ್ಕೆ. ಓಹೋ, ಯಾರಪ್ಪ ಇವನು ಈ ರೀತಿಯಾಗಿ ಹುಚ್ಚಂತೆ ಗಡ್ಡ ಮೀಸೆಗಳನ್ನು ನಡೆಸಿಕೊಂಡು ಕಂಗೆಟ್ಟು ಹೋಗ್ತಾ ಇದ್ದಾನಲ್ಲ, ಯಾರಿವನು? ನೋಡಲೇಬೇಕು ಅಂತ ಹೇಳಿ ಯಾವ ಸತ್ಯೇಂದ್ರ ಶಿವ ಮಹಾರಾಜನ ಎದುರಿಗೆ ಶಿವಕ್ರಮಾರಮಣ ಗೋವಿಂದ ಜೈ ಗುರುದೇವ ದೀರ್ಘಶ್ವಾಯ ಮವಾಗಿರಾಯ. ನಾನಿಗೂ ನೋಡ್ದಂಗಿದೆಯಲ್ಲ ಇವರನ್ನ, ಎಲ್ಲೋ ನೋಡಿದಂತಿದೆ. ಯಾರಪ್ಪ ನೀನು? ನಾನೆಲ್ಲ ನೀನು ನೋಡ್ದಾಗಿದೆ. ನೀನು ಯಾರಪ್ಪ? ಸತ್ಯೇಂದ್ರ ಮಹಾರಾಜ ಗುರುಗಳೇ, ನೀವು ಅದೆಷ್ಟೋ ಸಹ ನನ್ನ ಅರಮನೆಗೆ ಬಂದಾಗ ನಿಮ್ಮ ಪಾದ ಸೇವೆಯನ್ನು ಮಾಡಿ ನಿಮ್ಮನ್ನು ಉಪಚರಿಸಿ ಕಲಿಸುತ್ತಿದ್ದ ಸತ್ಯೇಂದ್ರ ಚೋಳ ಮಹಾರಾಜ ನಾನಲ್ಲ ಗುರುಗಳೇ. ನಿಮಗಷ್ಟು ಅರಿವಿಲ್ಲದೆ ಹೋಗಿದೆ, ನನ್ನ ಗುರುತರಿಯದೆ ಹೋಗಿದ. ನಾರಾಯಣ ನಾರಾಯಣ ನಾರಾಯಣ. ಅಲ್ಲಪ್ಪ ಮಹಾರಾಜ, ಮಂದಿ ಮಾರ್ಬಲ ವಜ್ರ ವೈಡೂರ್ಯ ಅರಮನೆ ಎಲ್ಲವನ್ನೂ ಬಿಟ್ಟು ಈ ರೀತಿ ಕಂಗಾಲಾಗಿ ದಟ್ಟರಣ್ಯದಲ್ಲಿ ಏಕಾಂಗಿಯಾಗಿ ಅದು ಹುಚ್ಚರಂತೆ ಹೋಗ್ತಾ ಇದೆಯಲ್ಲಪ್ಪ, ಏಕೆ ಬಂತು ನಿನಗೆ ಗತಿ? ಯಾರು ಕಾರಣ? ಇವನೇ ಯಾರೋ ಶನೇಶ್ವರ ಸ್ವಾಮಿ ಕಾರಣ. ಸ್ವಾಮಿ, ಓರ್ವ ಬ್ರಾಹ್ಮಣ ಪುತ್ರನ ಶಾಪದಿಂದಾಗಿ ತಿನ್ನುವ ಅನ್ನ ಉಳುವಾಗುತ್ತೆ ಸ್ವಾಮಿ. ಊಟಕ್ಕಾಗಿ ಅನ್ನದ ಮೇಲೆ ಕೈ ತರ ಸಾಕು, ಅನ್ನದಿಂದ ಉಳುವೇ ಹರಿದು ಬರುತ್ತಾರೆ. ಬದುಕಿದ್ದು ಪ್ರಯೋಜನವೇ ಸ್ವಾಮಿ? ಈ ಭೂಮಿಗೆ ಭಾರವಾಗ್ಬಿಟ್ಟಿದ್ದೀನಿ ನಾನು. ನನ್ನಂತ ಪಾಪಿಗಳು ಬದುಕಬಾರದು, ನಮ್ಮಂತವರು ಭೂಮಿ ಮೇಲೆ ಉಳುಕಬಾರದು. ಆ ಭಗವಂತ ನಮ್ಮನ್ನ ಕರ್ಕೊಳ್ಳಿಲ್ಲ, ಈ ಜೀವ ಇನ್ನೂ ಭಾರವಾಗಿ ಉಳ್ಕೊಂಡಿದೆ ಅಂತ ಹೇಳಿ ಕಣ್ಣಲ್ಲಿ ಕಂಬನಿ ಕರೆಯುತ್ತಿರುವಾಗ ಯಾವನಾದ ಮಹರ್ಷಿಗಳು ಹೇಳ್ತಾರೆ, ಅಯ್ಯ ಮಹಾರಾಜ, ನಿನಗೆ ಬಂದಿರ್ತಕ್ಕಂಥ ಕಷ್ಟವೇ ಅತಿಯಾದ ಕಷ್ಟ ಅಂತ ತಿಳ್ಕೋಬೇಡ. ನಿನಗಿಂತಲೂ ಅತಿಶಯವಾದ ಕಷ್ಟವನ್ನು ಪಟ್ಟವರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಳ, ಹರಿಶ್ಚಂದ್ರ, ಪುರೂರವ, ಮಹಂದಾತ, ಜಗದ್ರಕ್ಷಕನಾದ ಶ್ರೀರಾಮಚಂದ್ರ, ಸತ್ಯಸಂಧರಾದ ಪಾಂಡವರು ಯಾರನ್ನು ಕೂಡ ಬಿಡಲಿಲ್ಲ ಭಗವಂತ. ಎಲ್ಲರನ್ನ ಬಿಡುತ್ತಿದ್ದಾನೆ. ಎಲ್ಲರ ಜನ್ಮ ರಾಶಿಯನ್ನು ಸೇರಿ ಒಂದೊಂದು ರೀತಿಯಾದ ಕಷ್ಟವನ್ನು ಕೊಟ್ಟು ಕಡೆಗೆ ಅವರಿಗೆ ಪುನೀತರನ್ನ ಮಾಡಿದ್ದಾನೆ. ಬೇರೆ ಯುಗದ ಮಾತು ಏಕೆ? ಕಲಿಯುಗದಲ್ಲಿ ರಾಜ ವಿಕ್ರಮ ಪಟ್ಟಂತ ಕಷ್ಟವನ್ನು ಸ್ಮರಿಸಿಕೊಳ್ಳುವುದಾದ್ರೆ ಅವನು ಪಟ್ಟಂತ ಕಷ್ಟದಲ್ಲಿ ನಿನ್ನ ಕಷ್ಟ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ. ಸ್ವಾಮಿ, ಹಾಗಂದ ಮೇಲೆ ನೀವು ಆ ಮಹಾಮಹಿಮನ ಆಗ್ತಕ್ಕಂಥ ಶನೇಶ್ವರ ಸ್ವಾಮಿ ಚರಿತ್ರೆಯನ್ನ, ಆ ರಾಜ ವಿಕ್ರಮನ ಕಥೆಯನ್ನ ದಯಮಾಡಿ ನನಗೆ ಹೇಳಬೇಕು. ಅಪ್ಪ, ಬರೀ ಬಾಯಿಂದ ಹೇಳಿದ್ರೆ ಅದಷ್ಟು ಸುಲಭ ಅಲ್ಲ, ಬಾಯಿಂದ ಹೇಳೋಷ್ಟು ಸುಲಭ ಅಲ್ಲ. ಅದು ಏನು ಗ್ರಹಗಳ ಪೂಜೆ.
9 ಬಗೆಯ ಎಣ್ಣೆಯಿಂದ ದೀಪವನ್ನು ಹತ್ತಿಸಿ, 3 ಬಗೆಯ ಎಣ್ಣೆಯಿಂದ ದೀಪವನ್ನು ಹತ್ತಿಸಿ, 9 ಬಗೆಯ ಪುಷ್ಪದಿಂದ ಭಗವಂತನ ಅರ್ಚನೆ ಮಾಡಿ, 9 ಬಗೆಯ ಧಾನ್ಯವನ್ನು ಪೂಜೆಗೆ ಆಗಿಟ್ಟು, ಹೊಸಬಟ್ಟೆಯನ್ನು ದಾನ ಧರ್ಮಾದಿಗಳನ್ನು ಕೊಟ್ಟು ಯಥೇಚ್ಛವಾಗಿ ಅನ್ನದಾನವನ್ನು ಮಾಡಿ ಭಕ್ತಿ ಪೂರಕವಾಗಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು. ಸ್ವಾಮಿ, ಈ ಅರಣ್ಯದಲ್ಲಿ ಏನಿದೆ, ಯಾವ ರೀತಿ ಪೂಜೆ ಮಾಡೋದು ಅಂದಾಗ, ಇತ್ತ ಧ್ಯಾನವೇ ಗಂಧ ಚಿತ್ತವೇ ಹಕ್ಷತೆ ತನುಮನವನ್ನು ನೈವೇದ್ಯವನ್ನು ನಾನು ಮಾಡ್ತೀನಿ ಸ್ವಾಮಿ. ಹಾಗಾದ್ರೆ ಕುಳಿತುಕೊಳ್ಳಪ್ಪ, ಸರಿಯಾಗಿ ಕೂತ್ಕೊ. ಯಾವ ರೀತಿ ಕುಳಿಸ್ತಾವನೆ? ಪದ್ಮಾಸನದ ರೀತಿಯಲ್ಲಿ ಕುಳಿಸ್ತಾವನೆ. ಪದ್ಮಾಸನ ಅಂದ್ರೆ ನಿಮಗೆಲ್ಲ ಗೊತ್ತಿರಬೇಕು. ಸ್ಕೂಲೆಲ್ಲ ಹೇಳ್ತಾರಲ್ಲ, ಹೆಂಗೇಳಿ ಪದ್ಮಾಸನ ಅಂದ್ರೆ ಏನು? ಬೇಷ್, ಗ್ರೇಟ್ ಕಣಮ್ಮ. ಬಲಗಡೆ ಇಮ್ಮಡಿಯನ್ನು ತೆಗೆದು ಎಡಗಡೆ ತೊಡೆ ಮೇಲಿಟ್ಟು, ಎಡಗಡೆ ಇಮ್ಮಡಿಯನ್ನು ತೆಗೆದು ಬಲಗಡೆ ತೊಡೆ ಮೇಲಿಟ್ಟು, ಎದೆಯನ್ನು ಹುಬ್ಬಿಸಿ ನೀಳವಾಗಿ ಉಸಿರನ್ನು ಸೇರ್ತಾ ಬಿಡ್ತಾ ಇದ್ರೆ ಅದು ಸಮಸ್ಯೆಗಳು ನಿಂತುಕೊಂಡಾಗ ಅದಕ್ಕೆ ಪದ್ಮಾಸನ ಅಂತ ಹೇಳ್ತಾರೆ. ಯೋಗಿಗಳು, ಋಷಿಗಳು, ಜ್ಞಾನಿಗಳು, ಮಹಾನುಭಾವರವಾಗ ಭಗವಂತನ ಪ್ರತ್ಯಕ್ಷ ಮಾಡ್ಕೋಬೇಕಾದ್ರೆ ಆ ವಾಸನದಲ್ಲಿ ಕೂತ್ಕೊಳ್ತಾ ಇದ್ರು. ರೋಗ ರುಜಿನಗಳೆಲ್ಲ ಹೋಗ್ಬಿಡ್ತಾವಂತೆ. ಹಸಿರು ಹುಲ್ಲಿನ ಮೇಲೆ ಕುಳ್ಳಿರಿಸಿದ ರಾಜನ ನಾರದ ಹಸಿರು ಹುಲ್ಲಿನ ಮೇಲೆ ಪದ್ಮಾಸನನಾಗಿ ಕುಳ್ಳಿರಿಸಿ ಯಾವ ಈ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ಈ ರಾಜಾ ವಿಕ್ರಮನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ? ಶನಿದೇವರ ಬಾಲಕ್ಕೆ ಗೋವಿಂದ, ನವಗ್ರಹಗಳ ಬಾಲಕ್ಕೆ ಗೋವಿಂದ, ಸಂರಕ್ಷಣೆ ಮಾಡೋ ಗೋವಿಂದ, ದರೆಯಳು ಜೈನಿಪುರವೋ ಈ ಧರೆಯೊಳಗೆ ಉಜ್ಜಯಿನಿಪುರ ಅಮರಾವತಿಗೆ ಸರಿ ಸಮಾನ. ಅಮರಾವತಿ ಅಂದ್ರೆ ಇದೇನು ದೇವಲೋಕ ಸ್ವರ್ಗಲೋಕ ಅಂತ ಹೇಳ್ತೀವಲ್ಲ, ಆ ದೇವೇಂದ್ರನ ಪಟ್ಟಣಕ್ಕೆ ಅಮರಾವತಿ ಅಂತ ಹೇಳ್ತಾನೆ. ಅಮರಾವತಿಗೆ ಸಮಾನವಾಗಿದೆ ಆ ಉಜ್ಜಯಿನಿ ಪಟ್ಟಣ. ಆ ಉಜ್ಜಯಿನಿ ಪಟ್ಟಣವನ್ನ ಯಾವ ವಿಕ್ರಮಾದಿತ್ಯ ಮಹಾರಾಜ ತಾನು ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ಹಲವಾರು ಮಂತ್ರಿಗಳು, ಹಲವಾರು ಸೇನಾಪತಿಗಳು, ಕವಿಗಳು, ವಿದ್ಯಾವಂತರು, ಕೀರ್ತನ ಕಲಾ ವಿಶಾರದರು ಎಲ್ಲರನ್ನ ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಈತನು ದತ್ತಾದೇವಿಯ ಕೋರ. ಈತನಿಗೆ ವರಗಾಳಿ ದೇವತೆಯಿಂದ ಚಂದ್ರಾಯುಧವನ್ನು ಪಡೆದಿದ್ದ. ಚೌಷಷ್ಠಿ ವಿದ್ಯೆದೋಳು ಸದ್ಗುಣ ಸಂಪನ್ನ. ಚೌಷಷ್ಠಿ ಅಂದ್ರೆ 64 ಬಗೆಯ ವಿದ್ಯೆಯನ್ನು ಕಲಿತವರಲ್ಲಿ ಈ ಕಲಿಯುಗದಲ್ಲಿ ಮೊದಲಿಗೆ ವಿಕ್ರಮಾದಿತ್ಯ ಮಹಾರಾಜ.
ಬಿಲ್ಲು ವಿದ್ಯೆ, ಗಡ್ಗೆ ವಿದ್ಯೆ, ಅಥರ್ಣ ವಿದ್ಯೆ, ಅಂತಿಕಾಯ ಪರಕಾಯ ಪ್ರವೇಶ, ದೀಪಕಮಾಲ ರಾಗ, ಈ ರೀತಿ ಲೆಕ್ಕ ಹಾಕೊಂಡು ಹೋದ್ರೆ 64 ಬಗೆಯ ವಿದ್ಯೆಯನ್ನು ಕಲಿಯುವುದರಲ್ಲಿ ಮೊದಲಿಗ ಈ ವಿಕ್ರಮ ರೂಪಿನನ್ನು ಮನ್ಮಥನನ್ನೇ ನಾಚಿಸುವಂತಹ ರೂಪ. ಶೌರ್ಯದಲ್ಲಿ ದೇವತೆಗಳನ್ನು ಮೀರ್ತಕ್ಕಂಥ ಶೌರ್ಯ. ರಕ್ಕಸರಿಗೂ ದೇವತೆಗಳಿಗೂ ಯುದ್ಧವನ್ನು ಒದಗಿದಾಗ ಈ ಮಾನವನಾದರೂ ಕೂಡ ವಿಕ್ರಮಾದಿತ್ಯ ಮಹಾರಾಜನನ್ನ ಆ ದೇವತೆಗಳು ತಮ್ಮ ಕಡೆ ಕರೆಸ್ಕೋತಾ ಇದ್ರಂತೆ. ವೀರಾಗ್ರಣಿ ಅಂತ ಮಹಾನುಭಾವ ವಿಕ್ರಮ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಆತನಿಗೆ ತಕ್ಕಂತ ಸತಿ ಅಂದ್ರೆ ಪ್ರಭಾ. ಹೆಸರಿಗಷ್ಟೇ ಪ್ರಭೆ ಅಲ್ಲ ಅವಳು, ಹೆಸರಿಗಷ್ಟೇ ಪ್ರಭೆ ಉಳ್ಳವಳು. ಅಷ್ಟೇ ರೂಪವತಿ, ಅಷ್ಟೇ ಗುಣವಂತೆ, ನೀತಿವಂತೆ, ಸತ್ಯವಂತೆ, ಮಹಾಪತ್ರತಾ ಶಿರೋಮಣಿ. ದಿನನಿತ್ಯವೂ ಕೂಡ ತನ್ನ ಸಖಿಯರನ್ನು ಕರ್ಕೊಂಡು ದೇವರ ಮಂದಿರಕ್ಕೆ ಬಂದು ತಟ್ಟೆಯಲ್ಲಿ ಗಂಧ, ಅಕ್ಷತೆ, ಪುನುಗು, ಪನ್ನೀರು, ಜಾಜಿ, ಅರಿಶಿನ, ಕುಂಕುಮ ಎಲ್ಲವೂ ಇಟ್ಟುಕೊಂಡು ಆ ದೇವಿನ ಪ್ರಾರ್ಥನೆ ಮಾಡ್ಕೊತಾಳೆ. ಏನಂತ? ನನ್ನ ಪತಿ ಜಯವಾಗಲಿ, ನನ್ನ ಪತಿ ಗುಣವಂತನಾಗಲಿ, ನನ್ನ ಪತಿ ಯಶೋವಂತನಾಗಲಿ, ದೀರ್ಘಾಯುಷವಂತನಾಗಲಿ. ಅಂದ್ರೆ ಈಗಲೂ ಹೇಳ್ತಾರೆ ನಮ್ಮ ಕಡೆನೂ, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ನಾನು ಜಾತ್ರೆ ಸುತ್ಕೊಂಡು ಹೋಯ್ತಾ ಸಿಗಿ ಬಿದ್ದಿಗೆ ಕಾಯ್ದೆ, ನೆಟ್ ಬಿದ್ದಲ್ಲಿ ಕಾಯ್ದೆ, ಓದಾದಿ ನೀರು ಬರುತ್ತೆ, ನನ್ನ ಕೈ ಕಣ್ಣಾಗ್ರಾವ್ ಕಡಿತು ಅಲ್ಲ. ಇಲ್ಲೇ ಯಾರು ಆ ಥರ ಹೇಳಲ್ಲ, ಎಲ್ಲ ಬೇರೆ ಕಡೆ ವಿಚಾರ. ಮಂತ್ರ ಚೆನ್ನಾಗಿ ಕಲ್ತ್ಕೊಬಿಟ್ಟರು ಕೆಲವರು. ಭೀಮ್ನ ಅಮಾವಾಸ್ಯೆ ಬಂದ್ರೆ ಯಜಮಾನ್ರಿಗೆ ಪೂಜೆ ಬೇರೆ ಮಾಡ್ತಾರೆ. ಮೊದ್ಲೆಲ್ಲ ಇರ್ಲಿಲ್ಲ. ಸ್ವಾಮಿ ನೀವೇ ತಂದ್ರೆ ಇದನ್ನೆಲ್ಲ ಈಚೆಗೆ ಅವ್ರೇ ನಮ್ಮೂರೆಲ್ಲ ಕೂಡ ನಿಂಗಕ್ಕ ಅಂತ ಇದ್ಲು. ತಲೆ ಕೆದ್ಕೊಂಡು ಮ್ಯಾಲಿಂದ ಬಟ್ ಗೊತ್ತಿದ್ಲು. ಯಾಕವ ನಮ್ಮ ಮನೆಯಲ್ಲಿ ನೋಡ್ರ ಯಾಕೆ ಅವ್ನ ನೆಗಸಾಯವನಿಗೆ ಹೇಳಿದ್ದೆ ಭೀಮ್ನಮಾಸೆ ಎಲ್ಲಿ ಹೋಗ್ಬೇಡ, ನೀನ್ ನೆಗಸಾಯ ಎಲ್ಲಿ ನೀನ್ ಪೂಜೆ ಮಾಡ್ಬೇಕು ಅಂತ ಎತ್ತೋದ್ನೋ ಗೊತ್ತಿಲ್ವಲ್ಲ ದಾಸ್ರೆ, ನೀನು ಪೂಜೆ ಇಲ್ಲೇ ಮಾಡ್ಬೇಕು, ತಿರ್ಗಿನ ಯಾಕವ ಇಲ್ಲ ಇನ್ನೂ ಐತೆ ಇದು ಪೂಜೆ ಹಾಕಲ್ಲ. ಆದ್ರೆ ಇಲ್ಲಿ ಯಾವ ಮಹಾತಾಯಿ ಆ ಜಗದಂಬಿಯನ್ನ, ದುರ್ಗಿಯನ್ನ, ಕಾತ್ಯಾಯಿನಿಯನ್ನ, ಆ ಮಹಾಮಾಯೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ? ಶ್ರೀ ತುಳಸಿ ಮಾತಾ ಶುಭಮಯ ಕಾಯ, ಶ್ರೀ ತುಳಸಿ ಮಾತಾ ಶುಭಮಯ ಕಾಯ, ಶುಭೋದಯ ಸುಂದರಿತಾಯ ಕಾಯ, ಶ್ರೀ ತುಳಸಿ ಮಾತಾ. ಮಂಗಳಾಂಗೆ ಶುಭಾಂಗೆ ಮಂಜುಳ ಗುಣಮಣಿ ಶುಭಮಯ ಕಾಯೆ, ಮಾನಿತೆ ಮಂಗಳಾಂಗೆ ಶುಭಾಂಗೆ ಮಂಜುಳ ಗುಣಮಣಿ ಶುಭಮಯ ಕಾಯೆ, ಭಾಗ್ಯ ಪ್ರದಾನೆ ಅಮ್ಮ. ಭಾಗ್ಯ ಪ್ರಧಾನ
ಮಾತಾಗಿ ಶುಂಭ ನಿಶುಂಭರನ್ನು ಕೊಂದು ಶಾಂಭವಿ ಎಂಬ ಹೆಸರು ಹೇಳ್ತಿದ್ದರು. ಭೀಮನೆಂಬ ರಕ್ಕಸನ ಕೊಂದು ಭೀಮೆ ಎಂಬ ಹೆಸರು ಬಿಡ್ತಿದ್ವಿ. ಮಹಿಷಾಸುರನೆಂಬ ರಕ್ಕಸನ ವರ್ಧಿಸಿ ವರ್ಧಿನಿ ಎಂಬ ಹೆಸರು ಬಿಟ್ಕೊಂಡಿದ್ದೀಯ. ನನಗಿನ್ಯಾವ ಭಾಗ್ಯ ಬೀಳ್ತಾಯೇ? ನನ್ನ ನರಿಸಿನ ಕುಂಕುಮ ಸೌಭಾಗ್ಯವನ್ನ ನಿರಂತರದಲ್ಲಿಯೂ ಕಾಪಾಡು ಎಂದು ಹೇಳಿ ಆ ಹರಿಸಿನ ಕುಂಕುಮವನ್ನು ತೆಗೆದುಕೊಂಡು ತನ್ನ ಮಾಂಗಲ್ಯಕ್ಕೆ ಧರಿಸ್ಕೊತಾ ಇದ್ದಾಳೆ. ಹಿಂದಿನ ಕಾಲದಲ್ಲಿ ಒಂದು ಶುಭ ಕಾರ್ಯಕ್ಕೆ, ಒಂದು ನಾಮಕರಣಕ್ಕೆ, ಒಂದು ಗೃಹಪ್ರವೇಶಕ್ಕೆ, ಒಂದು ಮನೆಯ ಯಾಚಿಸಿದಾಗ ಯಾರು ಕರೆದ್ರೆ ತಕ್ಷಣವೇ ಆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮವನ್ನು ಧರಿಸಿಕೊಂಡು ಕೈ ಮುಗಿಯೋದು. ಮುತ್ತೈದೆಗೆ ಆ ಮುತ್ತೈದೆ ಭಾಗ್ಯ ನಿನಗೆ ಸ್ಥಿರವಾಗಿರ್ಲಿ ತಾಯಿ ಅಂತ. ಈಗ ಎಲ್ಲಾರು ಅರಿಶಿನ ಕುಂಕುಮ ಏನಾರು ಇರ್ತದೆ, ಹಿಂಗೆ ಹೊರಿಸ್ಬಿಡ್ತಾರೆ. ಹಸಿಟ್ಟು ಏನು ಈಗ ಪ್ಯಾರೆಂಟ್ ಲವ್ಲಿ ಹಾಕಿದೆ, ನ್ಯಾಯ ಎಂಟೆದೋ ಇಟ್ಬಿಟ್ರಿ 500 ಎಂಟೆದೋ ಇಟ್ಬಿಡ್ಲಿಲ್ಲ, 500 ಕರೆಕ್ಟಾಗಿ ಇಕ್ಕಿರ್ತಾರೆ. ಏಕೆಂದ್ರೆ ಹೆಣ್ಣಿಗೆ ಹಣೆಯಲ್ಲಿ ಕುಂಕುಮ ಇರೋ ತನಕ ಆ ಮುಖದಲ್ಲಿ ಕಾಂತಿ ಇರ್ತದೆ. ಕೆನ್ನೆಯಲ್ಲಿ ಅರಿಶಿನ ಇದ್ರೆ ಆ ಮುಖದಲ್ಲಿ ಶಾಂತಿ ತುಂಬಿ ತುಳಿದಾಡ್ತಾ ಇರ್ತದೆ. ಆ ಅರಿಶಿನ ಇಕ್ಕೋದ್ರಿಂದ ಹೆಣ್ಣು ಮಕ್ಕಳ ಕೆನ್ನೆ ಒಳಪಾಗುತ್ತೆ. ಅದಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿ ನಾವು ಒಂದು ಕಡೆ ಯೋಚನೆ ಮಾಡಿದ್ರೆ, ಒಂದು ಕಡೆ ಶಾಸ್ತ್ರೋಕ್ತವಾಗಿ ಯೋಚನೆ ಮಾಡಿದ್ರು ಅಷ್ಟೇನೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು ಒಂದು ಉತ್ತಮವಾದ ಕೆಲಸ. ಅದು ಕೆನ್ನೆ ಒಳಪಾಗುತ್ತೆ. ಒಂದು ಕಡೆ ಸಾಂಸ್ಕೃತಿಕ ಸಂಕೇತ ಅಂತ ಕೂಡ ಹೇಳ್ತಾರೆ. ಆ ರೀತಿಯಾಗಿ ಆ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಸಖಿಯರಿಗೆಲ್ಲ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ದಾಳೆ ಮಹತಾಗಿ. ನನ್ನ ಬುದ್ಧಿ ಜಯವಾಗಲಿ, ಗುಣವಂತನಾಗಲಿ, ಕೀರ್ತಿವಂತನಾಗಲಿ ಅಂದ್ರೆ ಈ ತಾಯಿ ಮಾಡೋ ಸತ್ಕಾರ್ಯದಿಂದ ಮಹಾರಾಜನಿಗೆ ಮತ್ತಷ್ಟು 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 ಧೈರ್ಯ ಸ್ಥೈರ್ಯಗಳು ಯಥೇಚ್ಛವಾಗಿ ಬರ್ತಾ ಇದೆ. ನಾಡೆಲ್ಲ ಆನಂದವಾಗಿದೆ. ಅವರ ನಾಡಿ ಆಗಿತ್ತು. ಪಚ್ಚೆಯಂ ಕೂಡಿದ ಪವಳದ ಬಾಗಿಲೋ ವಜ್ರಲಿ ಬೀದಿಗ ರಾಜ ಬೀದಿಗಳೋ ಎತ್ತರವಾದ ಗುಡಿವೋ ಪುರಗಳೋ ಎತ್ತ ನೋಡಿದರು ಛತ್ರ ಚಾವಡಿಯೇ ಮುತ್ತಿನಿಂದ ಬಿಡುವರು ರಂಗೋಲಿಯನ್ನು ಮುತ್ತು ರಕ್ತದಿಂದ ರಂಗೋಲಿ ಬಿಡ್ತಾ ಇದೆ. ಮುತ್ತಿನಿಂದ ಬಿಡುವರು ರಂಗೋಲಿಯನ್ನು ಸ್ತ್ರೀಯರೋ ವೈವರ್ಗವಿಲ್ಲದೆ ಬಾಳುತ್ತಿಗರೋ ಪ್ರಜೆಗಳು. ವೈರಿ ವರ್ಗವೇ ಇಲ್ಲ ಅವನ ರಾಜ್ಯದಲ್ಲಿ. ಅನ್ಯಾಯ ಅಂತಕ್ಕಂಥ ಹಸಿರು ಇಲ್ಲ, ಬಡವರು ಅಂತಕ್ಕಂಥ ಹುಡುಕುವುದು ಸಿಗ್ತಾ ಇಲ್ಲ. ಇಡೀ ಹನ್ನವ ಕೊಡೆಂದು ಯಾರಾದರೂ ಬಾಯಿ ಬಂದರೆ ಸಾಕು ಮರದಲ್ಲಿ ಒಂದನ್ನು ತಂದು ಸುರಿತಾ ಇತ್ತು. ಅಷ್ಟೊಂದು ಐಶ್ವರ್ಯ ತುಂಬಿ ಕಾಡ್ತಾ ಇದೆ ಆ ವಿಕ್ರಮಾದಿತ್ಯ ಮಹಾರಾಜನ ಆಸ್ಥಾನದಲ್ಲಿ. ಈ ರೀತಿಯಾಗಿ ಕಲಾಹರಣ ಮಾಡ್ತಿರ್ಬೇಕಾದ್ರೆ ಓರ್ವ ಬ್ರಾಹ್ಮಣ ಆಚಾರ ವಿಚಾರವನ್ನ ಮರೆತ, ತನ್ನ ಕುಲಗೌರವವನ್ನು ತೊರೆದ, ಆತ್ಮವಂಚನೆಗೀಡಾದ. ಯಾಕೆಂದ್ರೆ ನೀವೆಲ್ಲ ಕಥೆ ಕೇಳುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಅವ್ರೇನೋ ಹೇಳ್ತಾ ಇರ್ತಾರೆ, ನಮ್ಮೊಟ್ಟಿಗೆ ನಾವು ಮಾತಾಡ್ಕೊಂಡು ಕುಂತಿದ್ದೆ, ಹಂಗೆ ಕಾಲ ಕಳ್ಬಿಡೋದು, ಇವತ್ತೊಂದು ರಾತ್ರಿ ಅಲ್ವಾ ಅಂತ ತೀರ್ಮಾನ ತಗೊಳ್ಳೋದು ಗಾಡಿ. ಆತ್ಮಗೌರವ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆತ್ಮಗೌರವ ಅಂತ ಇರ್ತದೆ. ಇಲ್ಲಿ ಬ್ರಾಹ್ಮಣನಿಗೆ ಏನಾಯ್ತು ಅಂದ್ರೆ ಆತ್ಮಗೌರವ ಕಳ್ಕೊಬಿಟ್ಟ.
ನಾವು ಕತೆ ಹೇಳ್ತಾ ಇದ್ದಾಗ ನೀವು ಹೌದು ಅಂದ್ರೆ ನಾವು ಹೇಳಕ್ ಬಹಳ ಚೆನ್ನಾಗಿರ್ತದೆ. ಇಲ್ಲಂದ್ರೆ ಈ ಕಾನ್ವೆಂಟಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾರಲ್ಲ ಮೇಷ್ಟ್ರು ಹಂಗಾಯ್ತದೆ. ಯಾರೋ ಹುಡುಗನ ಕೇಳಿದಂತೆ ಬುಲ್ಡೆಗ್ ಬಿಸಿನೀರು ಕಾಯಿಸ್ಬಿಡ್ತೀನಿ, ಏನಾದ ಇವತ್ತು ಬೆಟ್ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ನೀನು ಹೋಮ್ವರ್ಕ ಗೊತ್ತಲ್ಲ ನಾನು ಎಂಥ ಮೇಷ್ಟ್ರು ಅಂತ. ಆಯ್ತು ಸಹ ಹೇಳಿದೆ, ಕೇಳಿಸ್ಕೋ ಸರಿ, ಹೇಗೆ ತಗೋಪೇನ ಬರ್ಕೊಳೋ ಹೇಳಿ ಸರ್. ದಿಸ್ ಈಸ್ ಮೈ ಹೆಡ್ ಬರ್ಕೊಂಡೆ ಗುರುಗಳೇ. ಹಂಗಂದ್ರೆ ಸರ್ ಅಷ್ಟು ಗೊತ್ತಾಗಲ್ಲ ಅಯೋಗ್ಯ. ಹಂಗಂದ್ರೆ ಇದು ನನ್ನ ತಲೆ ಗೊತ್ತಾಗ್ಬಿಡಿ ಸರ್ ಅಂತ. ಏನು ಗೊತ್ತಾಗ ನಿಮ್ಮ ತಲೆಕಾಯಿ. ಮನೆಗೆ ಬಂದ ಹೋಮ್ವರ್ಕ್ ಬೆಟ್ ಮಾಡ್ಬೇಕಲ್ಲ, ರೂಮಲ್ಲಿ ಕುಂತ್ಕೊಂಡು ಏನು ಒಂದೇ ಹುಸುರು ಓದ್ತಾವನೆ. ಏನಂತ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ. ಅಪ್ಪನು ವಿದ್ಯಾವಂತ, ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ, ಪ್ಯಾಂಟ್ ಗಿಂಟ್ ಬಿಚ್ಚಾಕಿ ಕೈ ಕಾಲು ತೊಗೊಂಡು ಮುಖ ನೋಡ್ಕೊಂಡು ನಮ್ಗೆ ಇಷ್ಟೊಂದು ಚೆನ್ನಾಗಿ ಓದ್ತಾನ ಅಪ್ಪ. ಹೊತ್ತು ಏನು ಶಾರದಾದೇವಿನೇ ಬಂದ್ಬಿಟ್ಲ ಇವ್ರಿಗೆ. ಏನೋ ಅದು ಮೇಷ್ಟ್ರ ತಲೆ. ಅಮ್ಮ ಹೋಮ್ವರ್ಕ ಎಲ್ಲ ಏನ್ ಬರ್ತವ್ರೆ, ದಿಸ್ ಈಸ್ ಮೈ ಹೆಡ್. ಅಯ್ಯೋ ಯೋಗ್ಯ. ಹಂಗಂದ್ರೆ ಏನಪ್ಪ, ನನ್ನ ತಲೆ. ಹಂಗಾದ್ರೆ ಗೊತ್ತಾಗ್ಬಿಡಪ್ಪ ಅಂತ ಅವನ ಅಪ್ಪ ಹೇಳ್ಬಿಟ್ಟು ಆ ಕಡೆಗೆ ಹೋದ್ರೆ ಈ ಕಡೆಗೆ ಶುರು ಮಾಡ್ಕೊಂಡ. ಏನಂತ, ಇದು ನಮ್ಮ ಅಪ್ಪನ ತಲೆ, ಇದು ನಮ್ಮ ಅಪ್ಪನ ತಲೆ. ಹೀಗೆ ಕತೆನ ಯಾರು ಹೇಳಿದ್ರು, ಯಾರು ಕೇಳಿಸ್ಕೊಂಡ್ರು ಅನ್ನೋದು ಅರ್ಥ ಮಾಡ್ಕೊಳ್ದಿದ್ರೆ ನಮ್ಮ ಕತೆನೂ ಹಂಗೆ ಆಗಿರ್ತದೆ. ಇಲ್ಲಿ ಯಾವ ಮಹಾನುಭಾವನ ಆಗ್ತಕ್ಕಂಥ ಆ ಬ್ರಾಹ್ಮಣೋತ್ತಮ ಆತ್ಮವಂಚನೆ ಮಾಡಿಕೊಂಡ. ಕುಲದಲ್ಲಿ ಹೀನ ಆಗ್ಬಿಡ್ಬೇಕಾದ್ರೆ, ಕುಲ ಕಮ್ಮಿ ಆದ್ರೂ ಪರವಾಗಿಲ್ಲ, ಕುಲದಲ್ಲಿ ಹೀನ ಆಗಬಾರ್ದಂತ ಯಾವತ್ತೂ ಕೂಡ. ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾನೆ ಭಗವಂತ, ಧರ್ಮೇ ರಕ್ಷತಿ ರಕ್ಷತಃ. ನೀನ್ ಧರ್ಮ ರಕ್ಷಣೆ ಮಾಡ್ಕೋ, ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ. ನಮ್ಮ ಧರ್ಮ, ನಮ್ಮ ಧರ್ಮವನ್ನು ನಾವು ರಕ್ಷಿಸಿಕೊಂಡದ್ದೇ ಆದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಂದ್ರೆ ಸಂದೇಹವೇ ಇಲ್ಲ. ಇಲ್ಲಿ ಬ್ರಾಹ್ಮಣೋತ್ತಮ ಕುಲಹೀನನಾದ, ಮದ್ಯ ಮಾಂಸವನ್ನು ಸೇವಿಸಲು ಆರಂಭಿಸಿದ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಆಚಾರ ವಿಚಾರವೆಲ್ಲವನ್ನು ಮರೆತ, ಸ್ನಾನ ಸಂಧ್ಯಾ ಎಲ್ಲ ಬಿಟ್ಟುಬಿಟ್ಟ. ಯಾವಾಗ ಬಿಟ್ಟನೋ ಗ್ರಹಚಾರ ಕಾಲ ಅನ್ನೋದೊಂದು ಇದೆಯಲ್ಲ, ವಕ್ರಿಸಿದ ಶನೇಶ್ವರ ಸ್ವಾಮಿ 8ನೇ ಕಡೆ ನಿಲ್ಲುವುದಕ್ಕೆ ನೆಲೆ ಇಲ್ಲ, ಉಳ್ಳುವುದಕ್ಕೆ ಸ್ಥಳವಿಲ್ಲ. ಆ ಬ್ರಾಹ್ಮಣೋತ್ತಮನಿಗೆ ದೇಶವನ್ನು ಪರ್ಯಟನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಯಾವ ದೇಶಕ್ಕೆ ಹೋಗಿ ಹೊಟ್ಟೆ ತುಂಬ್ತಾ ಇಲ್ಲ ನೋಡಿ. ಆ ಪರಮಾತ್ಮ ಪೂರ್ಣ ಆಗ್ಬಿಟ್ರೆ ನಾವ್ ಯಾವುದೇ ದೇಶಕ್ಕೆ ಹೋಗ್ಲಿ, ಲಕ್ಷ್ಮಿನೇ ತನ್ನ ಮೇಲೆ ಕುಂಡಿಸ್ಬಿಡ್ಲಿ, ಊರ್ಜಿತ ಆಗಲ್ಲ ಅವನು. ಪರಮಾತ್ಮ ಪೂರ್ಣ ಆಗ್ಬಿಟ್ರೆ. ಅದಕ್ಕೋಸ್ಕರವಾಗಿ ಅಂತಹ ಬ್ರಾಹ್ಮಣೋತ್ತಮ ಒಪ್ಪತ್ತಿಗೆ ಹಾಕುವ ಉಪ್ಪಿಗೂ ಕೂಡ ಗತಿ ಇಲ್ಲ. ಸಣ್ಣ ಪುಟ್ಟ 5-6 ಮಕ್ಕಳು, ಆ ಮಕ್ಕಳನ್ನು ಕಟ್ಟಿಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಕಂಡವರ ಮನೆ ಬಾಗಿಲಿಗೆ ಹೋಗಿ ಕೈ ಚಾಚುತ್ತಾ ಅನ್ನವನ್ನು ತಿನ್ನುತ್ತಾ ಕಾರಾಹಣ ಮಾಡಿಕೊಂಡು ಆ ದಿನ ಉಜ್ಜಯಿನಿ ಪಟ್ಟಣಕ್ಕೆ ಬಂದಂತನಾಗಿದ್ದ. ಒಂದು ಪರರ ಜಗಲಿ, ಆ ಜಗಲಿಯ ಮೇಲೆ ಒಂದು ನೆರಕೆ, ಆ ನೆರಕೆ ಗುಡಿಸದಲ್ಲಿ ಹೆಂಡತಿ ಮಕ್ಕಳನ್ನು ಕುಳ್ಳಿರಿಸಿದ. ಯಥಾಸ್ಥಿತಿ ತಾನು ಭಿಕ್ಷಾಟನೆ ಮಾಡೋದಕ್ಕೆ ಹೇಳ್ತಾನೆ, ದೇವಿ ನಾನು ಹೋಗಿ ಬರ್ತೀನಿ, ಮಕ್ಕಳ ಕಡೆ ಎಚ್ಚರ ಕಾಣೆ ಅಂತ ಅಂದಾಗ, ಸ್ವಾಮಿ ಸ್ವಲ್ಪ ನಿಲ್ಲಿ. ಯಾಕೆ ದೇವಿ? ಈ ನಾಡಾಳುವುದ್ರ ವಿಕ್ರಮಾದಿತ್ಯ ಮಹಾರಾಜರು ಅಂದ್ರೆ ಬಹಳ ಸದ್ಗುಣಶಾಲಿಗಳಂತೆ, ಬಡಬಗ್ಗರನ್ನ ಕಂಡರೆ ಆಧರಿಸುವಂತ ಧರ್ಮಪ್ರಭುಗಳಂತೆ, ನೀತಿ ನಿಯಮ ಉಳ್ಳವರಂತೆ, ಸಾಧು ಸತ್ಪುರುಷಗಳಿಗೆ ಆಶ್ರಯ ಕೊಡ್ತಕ್ಕಂಥ ಮಹಾಪುಣ್ಯಾತ್ಮರಂತೆ. ದಯಮಾಡಿ ನೀವು ಒಂದು ಸಾರಿ ನಿಮ್ಮ ಮುಖವನ್ನು ಅವರಿಗೆ ತೋರಿಸಿದ್ರೆ ನಮ್ಮ ದಾರಿದ್ರ್ಯ ನಾಶವಾಗ್ಬೋದು ಸ್ವಾಮಿ. ನಗುತ್ತಾನೆ ಬ್ರಾಹ್ಮಣ. ಅಯ್ಯೋ ಹುಚ್ಚಳೆ, ನಾವಿರುವುದಲ್ಲಿ ಪರಜಗಳ ಮೇಲೆ ಮಗರಾಜ ಇರುವುದಲ್ಲಿ, ವಿಶ್ವಕರ್ಮನಿಂದ ನಿರ್ಮಿತವಾದ ಸಿಂಹಾಸನದ ದೇಶನ ಕುಳಿತುಕೊಂಡು ಸಾವಿರಾರು ಪ್ರಜೆಗಳಿಗೆ ನ್ಯಾಯವನ್ನು ಹೇಳ್ತಕ್ಕಂಥ ಧರ್ಮಪ್ರಭುವಾದ ಸಿಂಹಾಸನ ಮೇಲೆ ಕುಳಿತನು. ನಾವು ಅವನು ಕಣ್ಣು ಕಾಣಿಸ್ತೀವಿ. ದೇವಿ ಭಗವಂತ ಅದೆಷ್ಟೇ ದೂರದಲ್ಲಿರಲಿ, ಭಕ್ತರಿಗೆ ಅಷ್ಟೇ ಹತ್ತಿರ ಇರ್ತಾನಂತೆ. ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ಎಲ್ಲೋ ಅವನೇ, ಇಲ್ಲೇ ಎಷ್ಟು ಜನ ಹೋಗ್ಲಿದ್ದಾರೆ, ಬೇಕಾದಷ್ಟು ಜನ. ಆದ್ರೆ ಇಲ್ಲೇ ವೆಂಕಟರಮಣ ಸ್ವಾಮಿ ಇಲ್ಲಿ ಯಾರು ಮಾಡಲ್ಲ. ಕಾರಣ ಏಕೆಂದ್ರೆ ಅದು ನಮ್ಮ ಒಂದು ಪದ್ಧತಿ ಆಗ್ಬಿಟ್ಟಿದೆ. ನನ್ನ ದೇವರು, ನನ್ನ ಮನೆ ದೇವರು, ನಾನು ಅಲ್ಲೇ ಹೋಗಬೇಕು.
ಈ ರೀತಿಯಾಗಿರ್ಬೇಕಾದ್ರೆ ಅವ್ರು ಎಷ್ಟೇ ದೂರದಲ್ಲಿದ್ರು ಕೂಡ ತಳಪ ದೂರ ಅವರೇ ಅವ್ರನ್ನ ಕೈ ಬಿಟ್ಬಿಡೋಣ ಅಂತ ವೆಂಕಟರಮಣ ಸ್ವಾಮಿ ಕೈ ಬಿಟ್ಟಿಲ್ಲ ಯಾರನ್ನು. ಅದಕ್ಕೋಸ್ಕರವಾಗಿ ಅವರು ಎಷ್ಟೇ ಎತ್ತರದಲ್ಲಿ ಕುಳಿತಿದ್ರು ಕೂಡ ನಮ್ಮಂತ ಬಡಬಗ್ಗರಿಗೆ ಆಶ್ರಯ ಕೊಡ್ತಾರೆ ಸ್ವಾಮಿ. ಒಳ್ಳೇದಾಗುತ್ತೆ. ನನ್ನ ಮಾತು ಕೇಳಿ ಹೋಗಿ ಆ ರಾಜ ಬೀದಿಯಲ್ಲಿ ಬರ್ತಾ ಇದ್ದಾನೆ. ಭಿಕ್ಷಾಟನೆ ಬೇಡಿಕೊಂಡು ಭವತಿ ಭಿಕ್ಷಾಂತಿ ಭವತಿ ಭಿಕ್ಷಾಂತಿ. ಇತ್ತ ಕಡೆ ಮಹಾರಾಜ ವಿಕ್ರಮಾದಿತ್ಯ ಒಡ್ಡೋಲಗಕ್ಕೆ ಬರ್ತಾ ಇದ್ದಾನೆ. ಭಕ್ತರಲ್ಲಿ ಪರ ಕೇಳೋರು ಹೇಳ್ತಾ ಇದ್ದಾರೆ, ರಾಜಾದಿರಾಜ ರಾಜ ಮಾತಾಡ ದೇಶ ದತ್ತಾಲಯ ಮಹಾರಾಜ ಜೈ ಮಹಾರಾಜ ಜೈ ಮಹಾರಾಜ ಜೈ